ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಗುರುಚರಿತ್ರೆಯ 45ನೇ ಅಧ್ಯಾಯನವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ನಂದಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿಗೆ ಮೈತುಂಬ ಬಿಳುಪು ರೋಗ ಆವರಿಸಿತ್ತು. ಆತನು ತುಳಜಾಪುರದ ಅಂಬಾಭವಾನಿಯನ್ನು 3 ವರ್ಷಗಳ ಕಾಲ ಆರಾಧಿಸಿದನು. ಆತನಿಗೆ ಜಗದಂಬೆಯು ಸ್ವಪ್ನ ಮುಖಾಂತರವಾಗಿ ಚಂದ್ರಲ ಪರಮೇಶ್ವರಿಯ ಬಳಿ ಹೋಗು ಎಂದು ಆಜ್ಞೆ ಮಾಡಿ ಕಳಿಸಿದಳು. ನಂತರ ಅವನು 6 ತಿಂಗಳವರೆಗೆ ಚಂದ್ರಲ ಪರಮೇಶ್ವರಿಯ ಬಳಿಯಲ್ಲಿ ತಪಸ್ಸು ಮಾಡಿದನು. ನೀನು ಗಾಣಗಾಪುರಕ್ಕೆ ಹೋಗು, ಅಲ್ಲಿ ಜಗದ್ಗುರುವಿನ ಅವತಾರವಾಗಿದೆ, ಅಲ್ಲಿ ನಿನ್ನ ವ್ಯಾಧಿ ನಿವಾರಣೆಯಾಗುವುದು ಎಂದು ಸ್ವಪ್ನವಾಯಿತು. ಆತನು ಎಚ್ಚೆತ್ತು ಕುಳಿತನು ಮತ್ತು ನಿಷ್ಠುರತೆಯಿಂದ ದೇವಿ ಎದುರು ನಿಂತು, ನಿನ್ನಿಂದ ನನ್ನ ರೋಗ ವಾಸಿ ಮಾಡುವುದಾಗದಿದ್ದರೆ 6 ತಿಂಗಳವರೆಗೆ ನನ್ನನ್ನು ಸುಮ್ಮನೆ ಯಾಕೆ ಕಷ್ಟಪಡಿಸಿದಿ? ಜಗನ್ಮಾತೆಯಾದ ನಿನಗೆ ನನ್ನ ವ್ಯಾಧಿ ನಿವಾರಣೆ ಮಾಡುವುದಾಗದಿದ್ದರೆ ಮಾನವ ದೇಹ ಹೊತ್ತು ಬಂದವನು ಅದೆಂತೂ ಅದನ್ನು ಪರಿಹಾರ ಮಾಡಲು ಸಾಧ್ಯ? ನಾನು ಗಾಣಗಾಪುರಕ್ಕೆ ಹೋಗಲಾರೆ, ನೀನೇ ನನ್ನ ವ್ಯಾಧಿ ನಿವಾರಿಸಬೇಕು, ಇಲ್ಲಿಯೇ ನನ್ನ ದೇಹ ಪತನವಾಗಬೇಕು ಎಂದು ಪಣ ತೊಟ್ಟವನಂತೆ ನುಡಿದು ಮತ್ತು ಅಲ್ಲಿಯೇ ತಪಸ್ಸಿಗೆ ಕುಳಿತನು. ಆ ರಾತ್ರಿ ಪೂಜಾರಿಗಳಿಗೂ ಆ ಬ್ರಾಹ್ಮಣನನ್ನು ಗಾಣಗಾಪುರಕ್ಕೆ ಹೊತ್ತು ಹಾಕಿರಿ ಎಂದು ಪರಮೇಶ್ವರಿಯು ಸ್ವಪ್ನ ಮುಖಾಂತರ ಸೂಚಿಸಿದಳು. ಮರುದಿವಸ ಪೂಜಾರಿಗಳು ಆ ಬ್ರಾಹ್ಮಣನಿಗೆ, ನೀನಿನ್ನು ಗುಡಿಯೊಳಗೆ ಪ್ರವೇಶಿಸಕೂಡದು, ಹಾಗೆ ನಮಗೆ ದೇವಿಯಿಂದ ಆಜ್ಞೆಯಾಗಿದೆ ಎಂದು ನಿಷ್ಠುರವಾಗಿ ಹೇಳಿದರು. ಬ್ರಾಹ್ಮಣನು ಉಪಾಯಗಾಡದೆ ಗಾಣಗಾಪುರಕ್ಕೆ ಹೊರಟು ಹೋದನು. ಅಂದು ಶಿವರಾತ್ರಿಯ ಪಾರಣೀಯ ದಿನವಾಗಿತ್ತು. ನಂದಿಯು ಗುರುಗಳನ್ನು ಕಂಡೊಡನೆಯೇ ದೂರದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಗುರುಗಳು ಆತನನ್ನು ನೋಡಿ, ನೀನು ದೇವತೆಗಳ ಸನ್ನಿಧಿಯನ್ನು ಬಿಟ್ಟು ಮಾನವ ಮಾತ್ರನಾದ ನನ್ನ ಬಳಿಗೆ ಏಕೆ ಬಂದಿ ಎಂದು ಪ್ರಶ್ನೆ ಮಾಡಿದರು. ಸಂಶಯದಿಂದ ಎಂದಾದರೂ ಕಾರ್ಯಸಿದ್ಧಿಯಾಗಬಹುದೇ ಎಂದು ಮತ್ತೆ ಕೇಳಿದರು. ಆಗ ನಂದಿಗೆ ಗುರುನಾಥನು ಪ್ರತ್ಯಕ್ಷ ಪರಮಾತ್ಮನೆಂಬ ಅರಿವಾಯಿತು. ತಾನು ಸಂಶಯ ಪಟ್ಟಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ, ಗುರುನಾಥ, ನನ್ನ ಕ್ಷಮಿಸಬೇಕು, ಪಾಪಿಷ್ಠನಾದ ನಾನು ಅಜ್ಞಾನದಿಂದ ಕೂಡಿದವನಾಗಿ ನಿಮ್ಮನ್ನು ಅರಿಯದೇ ಹೋದೆ. ಶ್ರೀರಾಮನು ಅಹಲ್ಯೆಯನ್ನು ಉದ್ಧರಿಸಿದಂತೆ ಪಾಪಿಷ್ಠನಾದ ನನ್ನನ್ನು ನೀನಲ್ಲದೆ ಇನ್ಯಾರು ಉದ್ಧರಿಸಬೇಕು ತಂದೆ ಎಂದು ಕಣ್ತುಂಬಿ ನೀರು ತಂದುಕೊಂಡು ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರ ಹಾಕಿದನು. ಗುರುಗಳ ಮನಸ್ಸು ಕರಗಿತು. ಅವರು ಸೋಮನಾಥನೆಂಬ ಬ್ರಾಹ್ಮಣನನ್ನು ಕರೆದು ಈತನನ್ನು ಸಂಗಮಕ್ಕೆ ಕರೆದೊಯ್ದು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿಸು ಎಂದು ಆಜ್ಞೆ ಮಾಡಿದರು. ಸಂಗಮದಲ್ಲಿ ಸ್ನಾನ ಮಾಡಿದೊಡನೆಯೇ ನಂದಿಯ ದೇಹದ ವರ್ಣವು ಪಲ್ಲಟವಾಯಿತು. ಅಶ್ವತ್ಥ ಪ್ರದಕ್ಷಿಣೆ ಹಾಕಿದಾಗ ಆತನ ಕಾಯವು ಸುವರ್ಣಕಾಂತಿಯಿಂದ ಕಂಗೊಳಿಸತೊಡಗಿತು. ನಂತರ ನಂದಿಯು ಹೊಸ ಬಟ್ಟೆಗಳನ್ನು ಧರಿಸಿದನು. ಆತನ ಹಳೆಯ ಬಟ್ಟೆಗಳನ್ನು ಕಳಚಿದ ಭೂಮಿಯು ಸೌಳು ಭೂಮಿಯಾಯಿತು. ಬಳಿಕ ನಂದಿಯು ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನನ್ನು ನೋಡಿ, ನಿನ್ನ ಮನೋರಥ ಪೂರ್ತಿಯಾಯಿತೆ, ಈಗ ನಿನ್ನ ಮೈಯನ್ನೆಲ್ಲ ನೋಡಿಕೋ ಎಂದು ಹೇಳಿದರು. ನಂದಿಯು ಮೈಯನ್ನೆಲ್ಲ ನೋಡಿಕೊಂಡಾಗ ಮೊಣಕಾಲಿನ ಹತ್ತಿರ ಅವರೆಯ ಬೇಳೆಯಷ್ಟಗಲದ ಬಿಳಿ ಕಲೆ ಮಾತ್ರ ಉಳಿದಿತ್ತು. ನಂದಿಯು ಅದನ್ನು ನೋಡಿಕೊಂಡು ಗಾಬರಿಯಿಂದ, ಗುರುನಾಥ, ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಾಗಲೂ ಇದೇಕೆ ಉಳಿಯಿತು? ನಾನು ಸಂಪೂರ್ಣ ಸ್ವಚ್ಛನಾಗಬೇಕು ಎಂದು ಬೇಡಿಕೊಂಡನು. ಅದಕ್ಕೆ ಗುರುಗಳು, ನಂದಿ ಬ್ರಾಹ್ಮಣನೇ, ನೀನು ನಮ್ಮಲ್ಲಿಯೇ ಸಂಶಯಚಿತ್ತನಾಗಿ ಬಂದ ಪ್ರಯುಕ್ತ ಇದಿಷ್ಟು ಶೇಷ ಉಳಿಯಿತು ಎಂದು ವಿವರಣೆ ನೀಡಿದರು. ಬ್ರಾಹ್ಮಣನು ದೈನ್ಯದಿಂದ, ಗುರುವೇ, ದಯವಿಟ್ಟು ನಾನು ಅಜ್ಞಾನದಿಂದ ಮಾಡಿದ ತಪ್ಪಿಗಾಗಿ ನನ್ನನ್ನು ಉಪೇಕ್ಷಿಸಬೇಡಿರಿ. ನಿಮ್ಮ ಚರಣದಾಸನ ಸುಖಾಸುಖಗಳ ಈಗ ನಿಮಗೆ ಸೇರಿದೆ ಎಂದು ಅನನ್ಯ ಭಾವನೆಯಿಂದ ಪ್ರಾರ್ಥಿಸಿದನು. ಗುರುಗಳು ಆತನಿಗೆ, ನೀನು ಕವಿತ್ವ ರೂಪದಿಂದ ನಮ್ಮ ಸ್ತುತಿ ಮಾಡಿದರೆ ಈ ಶೇಷ ಕಳಂಕವು ಮಾಯವಾಗುವುದೆಂದು ಹೇಳಿದರು. ಗುರುಗಳ ಮಾತನ್ನು ಕೇಳಿ ನಂದಿಯು, ಪ್ರಭು, ನಾನು ಆಜ್ಞನು ಅಂದ ಮೇಲೆ ಕವಿತ್ವದ ಪ್ರತಿಭೆಯನ್ನು ಹೇಗೆ ಪಡೆಯಲಿ ಎಂದು ಗುರುಚರಣಗಳ ಮೇಲೆ ಹೊಳ್ಳಾಡತೊಡಗಿದನು. ಆಗ ಗುರುಗಳು ಆತನ ನಾಲಿಗೆ ಹಿಡಿಸಿ ಭಸ್ಮವನ್ನು ಪ್ರೋಕ್ಷಿಸಿದರು. ಕೂಡಲೇ ಆತನ ಬಾಯಿಂದ ಕಾವ್ಯ ರೂಪದಲ್ಲಿ ನಿರರ್ಗಳವಾಗಿ ಗುರುಸ್ತವನ ಹೊರತೊಡಗಿತು. ಅದರೊಂದಿಗೆ ಅವನಲ್ಲಿ ಪಾರಮಾರ್ಥಿಕ ಜ್ಞಾನವು ಉದಯವಾಯಿತು. ಶ್ರೀ ಗುರುಗಳ ಮಹಿಮೆಯನ್ನು
ಸಾರುವ ಅನೇಕಾನೇಕ ಕವಿತೆಗಳು ಆತನ ಲೆಕ್ಕಣಿಕೆಯಿಂದ ಹೊರಹೊಮ್ಮಿದವು. ಗುರುಗಳು ಆತನ ಕೀರ್ತನ ಸೇವೆಯಿಂದ ಸಂತೃಪ್ತರಾಗಿ ತಮ್ಮ ಶಿಷ್ಯರಿಂದ ನಂದಿಗೆ ಕವೀಶ್ವರನೆಂಬ ಬಿರುದನ್ನು ನೀಡಿ ಸನ್ಮಾನ ಮಾಡಿಸಿದರು. ನಂದಿ ಬ್ರಾಹ್ಮಣನು ಗುರುಸೇವೆ ಮಾಡುತ್ತಾ ಮಠದಲ್ಲಿಯೇ ಉಳಿದನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 45ನೇ ಅಧ್ಯಾಯ ಮುಕ್ತಾಯವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.